ಆಮೇಲೆ ರವಿಕುಮಾರ್ ಅಂತ ಹೇಳಿ ನಮ್ಮ ಜಿಲ್ಲಾ 9 ಮತ್ತು 10ನೇ ತರಗತಿಗಳ ಪಾಠ ಬೋಧನೆಗಾಗಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರನ್ನು ನಿಯೋಜಿಸಲು ಹೋರಾಡಿಸಿರುವ ಸರ್ಕಾರದ ಕರಡು ನಿಯಮಗಳು 2026 ಅತ್ಯಂತ ಅವೈಜ್ಞಾನಿಕವಾಗಿದ್ದು ಸರ್ಕಾರ ತಕ್ಷಣವೇ ಇದನ್ನು ಕೈಬಿಡಬೇಕೆಂದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷರಾದ ನರಸಪ್ಪ ಭಂಡಾರಿ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರದ ಈ ದ್ವಂದ್ವ ನೀತಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಿ ಮತ್ತು ಅನುದಾನಿತ ಪಿಯು ಕಾಲೇಜುಗಳಲ್ಲಿ ಓದುತ್ತಿರುವ ಲಕ್ಷಾಂತರ ಬಡ, ಗ್ರಾಮೀಣ, ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ನೀಟ್, ಜೆಇಇ, ಸಿಇಟಿ ನಂತಹ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ ಸಂಪೂರ್ಣವಾಗಿ ಪಿಯು ಉಪನ್ಯಾಸಕರನ್ನೇ ನೆಚ್ಚಿಕೊಂಡಿದ್ದಾರೆ. ಉಪನ್ಯಾಸಕರನ್ನು ಪ್ರೌಢಶಾಲೆಗಳಿಗೆ ನಿಯೋಜಿಸುವುದರಿಂದ ಕಾಲೇಜುಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಕುಂಠಿತಗೊಂಡು ಗ್ರಾಮೀಣ ಪ್ರತಿಭೆಗಳಿಗೆ ಸಿಗಬೇಕಾದ ಸೂಕ್ತ ಮಾರ್ಗದರ್ಶನ ತಪ್ಪಿ ಹೋಗುತ್ತದೆ ಮತ್ತು ಅವರ ಭವಿಷ್ಯ ಪ್ರಾತಪಕ್ಕೆ ಸರ್ಕಾರ ಅದಕ್ಕೆ ಪರಿಹಾರ ಹುಡುಕಬೇಕಾಗುತ್ತದೆ. ಪಿಯು ಉಪನ್ಯಾಸಕರು ಅಂದ್ರೆ ಗ್ರೂಪ್ ಬಿ ನಲ್ಲಿ ಬರುವಂತವ್ರು ನಮ್ಗೆ ಇನ್ನೂ ಪ್ರಮೋಷನ್ ಕೊಡಬೇಕು, ವಿನಃ ಡಿಮೋಷನ್ ಮಾಡೋದಿಲ್ಲ. ಇವತ್ತು ನಾವು ನಮ್ಮ ಸೇವಾ ನಿಯಮಗಳ ಪ್ರಕಾರ ಇವತ್ತು ಗ್ರೂಪ್ ಬಿ ಆಗಿರ್ತಕ್ಕಂಥ ನಾವುಗಳು ನಮಗೆ ಡಿಗ್ರಿ ಕಾಲೇಜು ಅಥವಾ ಪ್ರಾಂಶುಪಾಲರು ಇಂಥ ಹುದ್ದೆಗಳಿಗೆ ಪ್ರಮೋಷನ್ ಕೊಡಬೇಕು, ವಿನಃ ಇವತ್ತು ಹೈಸ್ಕೂಲ್ನಲ್ಲಿ ಪಾಠ ಮಾಡಲಿಕ್ಕೆ 9, 10 ಅನ್ನುವಂಥ ಒಂದು ತರಗತಿಗಳಿಗೆ ಪಾಠ ಮಾಡುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಒಂದು ಕರಡು ಜಾರಿಗೆ ತಂದಿದೆ. ಸೊ ಇದನ್ನ ನಾವು ಏನಂತಂದರೆ ಉಪನ್ಯಾಸಕರ ಸಂಘ ಇದನ್ನು ಒಪ್ಪುವುದಿಲ್ಲ. ಯಾಕೆಂತಂದ್ರೆ ನಮ್ಮ ಒಂದು ನಿಯಮಾವಳಿಗಳು ಬೇರೆಯೇ ಇದ್ದಾವೆ. ಹಾಗಾಗಿ ಏನಂತಂದರೆ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಈ ರೀತಿ 9 ಮತ್ತು 10ನೇ ತರಗತಿಗೆ ಪಾಠ ಪ್ರವಚನಗಳನ್ನು ಮಾಡುವುದಕ್ಕೆ ನಮ್ಮನ್ನು ಸರಿದೂಗಿಸುವಂಥ ಸಮಯದಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪನ್ಯಾಸಕರ ಸಂಘಗಳ ಸಭೆಯನ್ನು ಕರೆದಿಲ್ಲ. ಅದರ ಜೊತೆಯಲ್ಲಿ ಇವತ್ತು ಯಾವುದೇ ಶಿಕ್ಷಣ ತಜ್ಞರನ್ನು ಭೇಟಿಯಾಗಿಲ್ಲ ಅಥವಾ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಉನ್ನತವಾಗಿರ್ತಕ್ಕಂಥ ಬುದ್ಧಿಜೀವಿಗಳೊಂದಿಗೆ ಚರ್ಚೆಯಾಗಿಲ್ಲ, ಪ್ರಾಂಶುಪಾಲರೊಂದಿಗೆ ಮಾತುಕತೆಯಾಗಿಲ್ಲ, ಅಥವಾ ಉಪನ್ಯಾಸಕರ ಜೊತೆಯಲ್ಲಿ ಪಾಲಕರು ಮತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳ ಜೊತೆ ಕೂಡ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ. ಏಕಾಏಕಿಯಾಗಿ ಅಂದರೆ ಈ ಆದೇಶವನ್ನು ಜಾರಿಗೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಬಹಳಷ್ಟು ಗೊಂದಲ ಉಂಟಾಗಿದೆ. ಇದಷ್ಟೇ ಅಲ್ಲದೆ ಹಿಂದೆ ಕೂಡ ಕಳೆದ ಒಂದು 8 ತಿಂಗಳ ಹಿಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಸ್ತುವಾರಿಯನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧೀನಕ್ಕೆ ಸೇರಿಸಬೇಕನ್ನುವಂಥ ಒಂದು ಆದೇಶವನ್ನು ಕೂಡ ಹಿಂದೆ ಸರ್ಕಾರ ಮಾಡಿದೆ. ಆ ಸಮಯದಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದಾಗ ಅಸೆಂಬ್ಲಿಯಲ್ಲಿ ಪ್ರಶ್ನೆಯಾಗಿ ಕೊನೆಗೆ ಏನಪ್ಪ ಅಂತಂದ್ರೆ ಅಂತಿಮವಾಗಿ ಏನಾಯ್ತು ಅಂತಂದ್ರೆ ಆ ಸಿಇಒ ಅಂದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧೀನಕ್ಕೆ ಒಪ್ಪಿಸಿರ್ತಕ್ಕಂಥ ನಮ್ಮ ಇಲಾಖೆಯನ್ನು ವಾಪಸ್ ಪಡೆದು. ಸೊ ಹೀಗೆ ಇದರ ಜೊತೆಯಲ್ಲಿ ಇವತ್ತು ಏನಾಗ್ತಿದ್ದಾರೆ, ಒಂದು ಕಡೆ 9, 10ನೇ ತರಗತಿಗೆ ಪಾಠ ಮಾಡಬೇಕನ್ನುವಂಥದ್ದನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಇದು ಅವೈಜ್ಞಾನಿಕವಾಗಿರ್ತದೆ. ಅಂದರೆ ಯಾವುದೇ ಒಂದು ಕಾಯ್ದೆಯನ್ನು ಜಾರಿಗೆ ತರುವುದಕ್ಕಿಂತ ಪೂರ್ವದಲ್ಲಿ ಅದರ ಪೂರ್ವಾಲೋಚನೆಗಳ ಬಗ್ಗೆ ಚರ್ಚೆಯಾಗಬೇಕು. ಇವತ್ತು ಉಪನ್ಯಾಸಕರ ಮಟ್ಟದಲ್ಲಿ, ಸಂಘ ಸಂಸ್ಥೆಗಳ ಮಟ್ಟದಲ್ಲಿ, ಪೋಷಕರ ಮಧ್ಯದಲ್ಲಿ, ಪಾಲಕರ ಮಧ್ಯದಲ್ಲಿ, ವಿದ್ಯಾರ್ಥಿಗಳ ಮಧ್ಯದಲ್ಲಿ, ಶಿಕ್ಷಣ ತಜ್ಞರ ಮಧ್ಯದಲ್ಲಿ ಇವೆಲ್ಲ ಚರ್ಚೆಗಳಾಗಿ ಕೊನೆಗೆ ಅಂತಿಮವಾಗಿ ಇದರ ಸಾಧಕ ಬಾಧಕಗಳನ್ನು ತಿಳಿದುಕೊಂಡು ಮಾಡಬೇಕಾಗಿದೆ. ಅದರ ಯಾವುದನ್ನು ಕೂಡ ಮಾಡಲಾದ ಇವತ್ತು ಸರ್ಕಾರ ಏಕಾಏಕಿಯಾಗಿ 9 ಮತ್ತು 10ನೇ ತರಗತಿಗೆ ಪಿಯು ಉಪನ್ಯಾಸಕರು ಪಾಠ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಸಂಘವಿರೋದನ್ನ ವಿರೋಧಿಸ್ತದೆ ಅಥವಾ ಖಂಡಿಸ್ತದೆ ಅನ್ನುವಂಥ ಒಂದು ಅಂಶವನ್ನು ವ್ಯಕ್ತಪಡಿಸ್ತೀನಿ. ಸೊ ಜೊತೆಯಲ್ಲಿ ಏನಪ್ಪ ಅಂದರೆ ಇವತ್ತು ಪಿಯು ಉಪನ್ಯಾಸಕರನ್ನು ಇವತ್ತು ನಿಯೋಜನೆ ಮಾಡ್ತಾ ಇದ್ದಾರೆ. ನಿಯೋಜನೆ ಮಾಡುವುದರ ಮೂಲಕ 2 ಕಾಲೇಜುಗಳಲ್ಲಿ ಫಲಿತಾಂಶ ಕುಸಿತಕ್ಕೆ ಕಾರಣವಾಗ್ತಾ ಇದೆ. ಯಾವುದೇ ಅವ್ಯವಹಾರಗಳಿಗೆ ಆಸ್ಪದ ನೀಡದೆ ಸ್ವಚ್ಛ ರಾಜಕೀಯ ಸೇವೆ ಸಲ್ಲಿಸುತ್ತಿರುವ ಅವರು ಹಿರಿಯ ಹಾಗೂ ಅನುಭವಿ ನಾಯಕರಾಗಿದ್ದು ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿಯನ್ನು ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು. ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತಷ್ಟು ವೇಗ ನೀಡುವ ಉದ್ದೇಶದಿಂದ ಬೋಸರಾಜ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗುತ್ತಿದೆ. ಈ ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸಲಾಗುವುದು ಎಂದು ಅವರು ತಿಳಿಸಿದರು. ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿದ್ದ ಎನ್ಎಸ್ ಬೋಸರಾಜ್ ಅವರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಹಾಗೂ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬುಧವಾರ
ಗುರುವಾರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಪರವಾಗಿ ಉಪ ತಹಶೀಲ್ದಾರ್ ಪರಶುರಾಮ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ರಾಮು, ಕಳೆದ 2 ವರ್ಷಗಳಿಂದ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಬೋಸರಾಜ್ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ ಜನಮನ್ನಣೆ ಗಳಿಸಿದ್ದಾರೆ ಎಂದು ಹೇಳಿದರು. ಶ್ರಮ ಪಟ್ಟಿದಂಥ ವ್ಯಕ್ತಿ ಮತ್ತು ಹಿರಿಯ ನಾಯಕ ಮತ್ತು ಯಾವುದೇ ಕಪ್ಪು ಚಿಕ್ಕ ಇರಲಾರ್ದೆ 40 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರತಕ್ಕಂಥ ವ್ಯಕ್ತಿ ಮತ್ತು ಮೊನ್ನೆ 2.5 ವರ್ಷ ಏನು ಸಚಿವ ಸ್ಥಾನ NS ಬೋಸರಾಜ್ ಸಾಹೇಬ್ರಿಗೆ ಕೊಟ್ಟಿದ್ರಲ್ಲ, ಅವರು ಒಬ್ಬರಿಗೆ ಯಾರಿಗೆ ತಾರತಮ್ಯ ಆಗಲಾರ್ದೇನೆ ಕರೆಕ್ಟಾಗಿ ಅದರ ಸಚಿವ ಸ್ಥಾನನ ಸಂಪೂರ್ಣವಾಗಿ ಸ್ವಚ್ಛತವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಅವರಿಗೆ ಮರು ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹಂಗಾಗಿ CM ಅವರು ಯಾಕಂದ್ರೆ ಹಿರಿಯರನ್ನ ಗುರುತಿಸಬೇಕು, ಹಂಗಾಗಿ ಅವರಿಗೆ NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲರೂ ಇವತ್ತು ಹೆಮ್ಮಿಕೊಂಡಿದ್ದೀವಿ. ಇವತ್ತು ಅವರು ದೀನದಲಿತ ನಾಯಕರು, ಒಳ್ಳೆ ಆಡಳಿತ ನಡೆಸಿದಂಥ ವ್ಯಕ್ತಿ. ಇವತ್ತು ಜಿಲ್ಲ ಹೈದರಾಬಾದ್ ಕರ್ನಾಟಕ ಸ್ಟೇಟ್ನಾಗ ಈ ಚೆಕ್ ಡ್ಯಾಮ್ಗಳು ಎಲ್ಲೆಲ್ಲಿ ಬೇಕು, ಎಲ್ಲಿ ರೈತರಿಗೆ ಅನುಕೂಲ ಆಗ್ತಂತ ಕೆಲಸ ಮಾಡಿದಂಥ ವ್ಯಕ್ತಿ. ಇವತ್ತು ದೀನದಲಿತರಿಗೆ ಯಾವುದು ಅನ್ಯಾಯ ಆಗಲಾರ್ದಂಗ ಕೆಲಸ ಮಾಡಿದಂಥ ವ್ಯಕ್ತಿ. ಇಲ್ಲ ಅವ್ರು ಕೊಟ್ಟಿಲ್ಲದ ಭಾಳ ಅನ್ಯಾಯ ಆಗ್ತದ, ಭಾಳ ಹಿಂದುಳಿದ ನಮ್ಮ ಜಿಲ್ಲೆ ಆದ ಇದು ಅಂತ ಕೆಲಸಗಾರನ ಇವತ್ತು ಮತ್ತೆ ಆಗಿ ಅವ್ರು ಮೀಸಿಕೊಡ್ಬೇಕಂತ ನಾವೆಲ್ಲರೂ ಅವ್ರನ್ನ ಕೇಳ್ಕೊತೀವಿ. ಸಚಿವ ಸ್ಥಾನ ಅಷ್ಟೇ ಕೊಡ್ಬೇಕು, ಜಿಲ್ಲಾ ಉಸ್ತುವಾರಿ ಸಚಿವ ಇಲ್ಲ ಸಾರಿ ಬೇಕಂತ ಜೊತೆಗೆ. ಯಾಕಂದ್ರೆ ಅವರು ಒಳ್ಳೆ ವ್ಯಕ್ತಿ ಆದ, ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿಲ್ಲ. ಇವತ್ತಿನವರೆಗೆ 55, 60 ವರ್ಷ ರಾಜಕೀಯ ಮಾಡ್ಯಾರ. ಅವರು 2 ಸಲ MLG ಮಾಡ್ಯಾರ, MLA ಆಗ್ಯಾರ ಅವರು. ಆಮೇಲೆ ಎಲ್ಲ ರೀತಿ ಮೇಲೆ ಕಾಂಗ್ರೆಸ್ ಕೆಲಸದಲ್ಲಿ ಅದೇ ಕೆಲಸ ಮಾಡ್ಕೊಂಡು ಬಂದಾರ ಅಂಥ ವ್ಯಕ್ತಿಗೆ ಈಗ ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರೆಲ್ಲ ಹಿಂದುಳಿದ ಜಿಲ್ಲೆ ಆದ ಇದು ಸಚಿವ ಸ್ಥಾನ ಕೊಡಬೇಕಂತ ಕಳ್ಕೊಳ್ಳಿ. ರಾಯಚೂರಿನಲ್ಲಿ ಕ್ರೈಸ್ ವಸತಿ ಶಾಲೆಗಳು ಹಾಗೂ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಡಿ ಗ್ರೂಪ್ ಕಾರ್ಮಿಕರಿಗೆ ಕರ್ನಾಟಕ ಸರ್ಕಾರ ಘೋಷಿಸಿರುವ ಪರಿಷ್ಕೃತ ವೇತನವನ್ನು ತಕ್ಷಣದಿಂದಲೇ ಜಾರಿಗೊಳಿಸುವಂತೆ ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರ ಸಂಘ TUCI ರಾಯಚೂರು ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಈ ಸಂಬಂಧ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರದ ಕಾರ್ಮಿಕರ ಇಲಾಖೆ 2026 ಮೇ 22ರಂದು ಹೊರಡಿಸಿರುವ ಅಧಿಸೂಚನೆಯ ಪ್ರಕಾರ ರಾಜ್ಯದ ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಅನುದಾನಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರಿಗೆ ಏಕರೂಪದ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೊಳಿಸಬೇಕೆಂದು ಸಂಘ ತಿಳಿಸಿದೆ. ಇನ್ನೊಂದು ಲೆಟ್ರು ಈ ಎಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೆಚ್ಚು ಕಡಿಮೆ ನಿಮ್ಮ ಇಲಾಖೆ ಬರ್ತೇ ಬರ್ತಾರೆ. ಆಮೇಲೆ BC ಆಮೇಲೆ ST, ಅಲ್ಪಸಂಖ್ಯಾತ ಬರೋದ್ರಿಂದ ನೀವು ಅಧ್ಯಕ್ಷತೆ ವಹಿಸಿ ಜಿಲ್ಲೆ ಸಂಬಂಧಪಟ್ಟಂಗೆ ವಾರ್ಡನ್ಗಳು ಮತ್ತು ಪ್ರಿನ್ಸಿಪಾಲ್ರು ಮತ್ತು ಕಾರ್ಮಿಕ ಸಂಘ ನಮ್ಮ ಜಿಲ್ಲಾ ಸಂಘ ಎಲ್ಲರೂ ಬರೋಲ್ಲ, ಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟಂತ ಏಜೆನ್ಸಿ ಯಾರು ಏಜೆನ್ಸಿ ತಗೊಂಡಾರ ಈ ಹೊಸ ವೇತನದಾಗಿರ್ಬೋದು, ಬಾಕಿ ವೇತನ ಏನೇ ಸಮಸ್ಯೆ ಒಂದು ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸಮಗ್ರದ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದ ಪ್ರತಿದಿನ ಟೈಮ್ ತಗೊಂಡು ಸಾಹೇಬರು ಮಾತಾಡಿ ಫೋನಲ್ಲಿ ಮಾತಾಡಿ 3 ವಿಷಯ ಮಾತಾಡಿ ಅದು ಕೊಟ್ಟರೆ ಅದಕ್ಕೊಂದು ಜಿಲ್ಲಾ ಮಟ್ಟದಲ್ಲಿ ಒಂದು ನಿಮ್ಮಲ್ಲಿ ಸಭೆ ಕರೆದ್ರೆ ಇಡೀ ಹಾಸ್ಟೆಲ್ ವಿಷಯನ ಕಾರ್ಮಿಕರು. Hospital, one of the leading tertiary care hospital in the country. So, ಮೊಣಕಾಲು ಹಾಗೂ ಕೀಲು ಸಮಸ್ಯೆಗಳಿಗೆ ಕೇವಲ ಇಂಜೆಕ್ಷನ್ಗಳ ಮೂಲಕ ಶಾಶ್ವತ ಪರಿಹಾರ ದೊರೆಯುತ್ತದೆ ಎಂಬ ನಂಬಿಕೆ ವೈಜ್ಞಾನಿಕವಾಗಿ ಸರಿಯಲ್ಲ ಎಂದು ಸಿಕಿಂದ್ರಾಬಾದಿನ ಯಶೋಧ ಆಸ್ಪತ್ರೆಯ ಹಿರಿಯ ಆಸ್ತಿ ಮತ್ತು ಕೀಲು ತಜ್ಞ ಡಾಕ್ಟರ್ ವಿನಯ್ ಕುಮಾರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಯಶೋಧ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಯೋಮಾನದವರಲ್ಲಿಯೂ ಮೊಣಕಾಲು ಹಾಗೂ ಕೀಲು ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು, ದಾರಿ ತಪ್ಪಿಸುವ ಜಾಹೀರಾತುಗಳು ಮತ್ತು ಆಧಾರರಹಿತ ಚಿಕಿತ್ಸೆಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. ಯಶೋಧ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ರೋಬೋಟಿಕ್ ಸಹಾಯತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಗಳು ಲಭ್ಯವಿದ್ದು, ಈ ತಂತ್ರಜ್ಞಾನದಿಂದ ಶಸ್ತ್ರಚಿಕಿತ್ಸೆಯನ್ನು ಹೆಚ್ಚು ನಿಖರವಾಗಿ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಇದರಿಂದ ಸಣ್ಣ ಬೇದಿಗಳು, ಕಡಿಮೆ ರಕ್ತಸ್ರಾವ,
ಕಡಿಮೆ ನೋವು ಹಾಗೂ ವೇಗವಾದ ಚೇತರಿಕೆ ಸಾಧ್ಯವಾಗುತ್ತಿದ್ದು ಅನೇಕ ರೋಗಿಗಳು ಶಸ್ತ್ರಚಿಕಿತ್ಸೆಯ ಬಳಿಕ 2 ದಿನಗಳಲ್ಲಿಯೇ ನಡೆಯಲು ಆರಂಭಿಸುತ್ತಾರೆ ಎಂದು ವಿವರಿಸಿದರು. ಕಂಪೇರ್ ಟು ಅದರ್ ಹಾಸ್ಪಿಟಲ್ ಅಂದ್ರೆ ನಾವು ಒಂದು ಈಗ ನೀ ರಿಪ್ಲೇಸ್ಮೆಂಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನ ರೋಬೋಟಿಕ್ಸ್ ಅಸಿಸ್ಟೆಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಗ ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಅದರ ರಿಸಲ್ಟ್ಸ್, ಅದರ ರಿಕವರಿ ಪೇಷಂಟ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಕಂಪೇರ್ ಟು ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕನ್ವೆನ್ಷನಲ್ ಹೆಂಗಿದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಒಂದು ರೋಬೋಟಿಕ್ ಅಸಿಸ್ಟೆಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದು ಪ್ರತಿಯೊಬ್ಬ ಪೇಷಂಟ್ ಅವ್ರ ಮನುಷ್ಯರದ್ದು ನೀ ಸಪ್ರೇಟ್ ಇರುತ್ತೆ. ಒಂದು ಮನುಷ್ಯರ ನೀ ಇನ್ನೊಬ್ಬರು ಸೇಮ್ ಇರೋದಿಲ್ಲ. ಸೊ ಅದೇ ರೀತಿ ಒಂದು ಪೇಷಂಟ್ ನೀ ರಿಪ್ಲೇಸ್ಮೆಂಟ್ಗೆ ಬಂದಾಗ ಆ ಪೇಷಂಟಿನ ನೀ ಮಾಡೆಲ್ ಒಂದು ಮ್ಯಾಪ್ ಮಾಡಿ ಮುಂಚೆನೆ ಅದರ ಸೈಜಿಂಗ್ ಮಾಡಿ ಎಕ್ಸಾಕ್ಟ್ ಆಗಿ ಅವ್ರಿಗೆ ಎಷ್ಟು ಬೋನ್ ಕಟ್ ಮಾಡಬೇಕು, ಎಷ್ಟು ಸಾಫ್ಟ್ ಟಿಶ್ಯೂ ಮಸಲ್ಸ್ ಆಗಲಿ ಟಿಶ್ಯೂಸ್ ಆಗಲಿ ಕಟ್ ಮಾಡಬೇಕು, ಅದನ್ನು ಖಚಿತವಾಗಿ ಎಕ್ಸಾಕ್ಟ್ಲಿ ಪ್ರಿಸೈಸ್ ಆಗಿ ಕಟ್ ಮಾಡಿ ಸರ್ಜರಿ ಮಾಡೋದ್ರಿಂದ ಇದರಲ್ಲಿ ಕಟಿಂಗ್ ಸರ್ಜರಿ ಇನ್ಸಿಷನ್ ಆಗಲಿ ಬೋನ್ ಟಿಶ್ಯೂ ಆಗಲಿ ಸಾಫ್ಟ್ ಟಿಶ್ಯೂ ಆಗಲಿ ಕಟಿಂಗ್ ಬಹಳ ಮಿನಿಮಲ್ ಇರೋದ್ರಿಂದ ಪೇಷಂಟ್ ರಿಕವರಿ ಬಹಳ ಚೆನ್ನಾಗಿರುತ್ತೆ. ಪೇಷಂಟ್ ಸರ್ಜರಿ ಆದ ಇಮಿಡಿಯೇಟ್ ಸಂಜೆ ದಿವಸ ಕೆಲವು ಪೇಷಂಟ್ಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಮಾತ್ರ ನಿಂತ್ಕೊಂಡು ವಾಕಿಂಗ್ ಮಾಡ್ಲಿಕ್ಕೂ ಸ್ಟಾರ್ಟ್ ಮಾಡ್ತಾರೆ. ದಿಸ್ ರಿಕವರಿ ಇಸ್ ಫಾಸ್ಟ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕಂಪೇರ್ ಟು ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ರಿಕವರಿ ಇಸ್ ಫಾಸ್ಟ್, ವಾಕಿಂಗ್ ಬೇಗ ರಿಕವರಿ ಮಾಡ್ತಾರೆ ಹಾಗೂ ಬ್ಲಡ್ ಲಾಸು ಸರ್ಜರಿಯಲ್ಲಿ ಕಮ್ಮಿ ಇರೋದ್ರಿಂದ ಅವ್ರ ಫಿಸಿಕಲ್ ರಿಕವರಿನೂ ಚೆನ್ನಾಗಿದೆ. ದಿಸ್ ಇಸ್ ದ ಅಡ್ವಾನ್ಸ್ಮೆಂಟ್ ವಿ ಹ್ಯಾವ್ ಇನ್ ನೀ ರಿಪ್ಲೇಸ್ಮೆಂಟ್ ವಿತ್ ರೋಬೋಟಿಕ್ಸ್. ಅದೇ ರೀತಿ ನಾನು ಕ್ರೀಡಾ ವ್ಯಾಯಾಮ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲೂ ಸ್ಪೆಷಲಿಸ್ಟ್ ಇದ್ದೇನೆ. ಸಾಧಾರಣವಾಗಿ ಈಗ ನಿಮ್ಮ ಮನೇಲಾಗಲಿ ಯಾರಾದರೂ ಯಂಗ್ಸ್ಟರ್ಸ್ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಇದು ಆಡ್ಬೇಕಾದ್ರೆ ನೀ ಡಿಸ್ಲೊಕೇಶನ್, ಶೋಲ್ಡರ್ ಡಿಸ್ಲೊಕೇಶನ್, ಲಿಗಮೆಂಟ್ ಟಿಯರ್, ಸಾಫ್ಟ್ ಟಿಶ್ಯೂ ಟಿಯರ್ ಇದೆಲ್ಲ ಕೇಳಿರ್ತೀವಿ. ಇದಕ್ಕೆಲ್ಲನೂ ಸರ್ಜರಿ ಈಗ ನಾವು ಓಪನ್ ಸರ್ಜರಿ ಅಲ್ಲದೆ ಕೀ ಹೋಲ್ ಸರ್ಜರಿ ಅಂದ್ರೆ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಒಂದು ಕೇಳಿರ್ಬೋದು. ಈಗ ಹೊಟ್ಟೆಯಲ್ಲಿ ಅಪೆಂಡಿಕ್ಸ್ ಆಗಲಿ ಇದಾಗಲಿ ಜಸ್ಟ್ ಹೋಲ್ಸ್